ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಮೈಸೂರು ಸಿಲ್ಕ್ ಸೀರೆಗೆ ಒಂದು ವಿತೌಟ್ ಕುಚ್ಚು ಡಿಸೈನ ನಿಮಗೆ ತೋರಿಸ್ತಾ ಇದ್ದೀನಿ. ಕುಚ್ಚು ಯಾರಿಗಿಷ್ಟ ಆಗಲ್ವೋ ಅವರು ಈ ಡಿಸೈನ ಟ್ರೈ ಮಾಡಿ. ಹಾಗೆ ಸೀರೆ ಬಂದು ರೆಡ್ ಹಾಗೆ ರಮಾ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ. ನಾನಿಲ್ಲಿ ಮೊದಲನೇ ಸ್ಟೆಪ್ನ ಮಾಡೋದಕ್ಕೆ ಸೀರೆ ಕಲರ್ ದಾರನ ತಗೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸೀರೆ ಕಲರ್ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ಸೀರೆ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದ್ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದ್ಸಲ ಲಾಕ್ನ ಮಾಡ್ಕೊಳ್ಳಿ. 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 ಚೈನ್ನ ಹಾಕಿ ನೀಡಲ್ ಮೇಲೆ ದಾರನ ತಗೊಂಡು 2ನೇ ಲಾಕ್ನ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀಡಲ್ ಮೇಲೆ ಒಂದ್ಸಲ ದಾರನ ತಗೊಳ್ಳಿ, ಒಂದ್ಸಲ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ಈ ರೀತಿಯಾಗಿ ದಾರನ ಎಳ್ಕೊಂಡು 2 ಲೂಪಿಂದ ಒಂದ್ಸಲಿ ಮತ್ತು 2 ಲೂಪಿಂದ ಒಂದ್ಸಲಿ ಈ ರೀತಿಯಾಗಿ ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಮೊದಲಿಗೆ 3 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಬಿಟ್ಟು 3 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ ಕಂಬ ಆದಮೇಲೆ ನಾನು 3 ಚೈನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಸೀರೆ ಮೇಲೆ ನೋಡ್ಕೊಳ್ಳಿ, ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದ್ಸಲ ದಾರನ ತಗೊಳ್ಳಿ, ಒಂದ್ಸಲ ದಾರನ ತಗೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ಇವಾಗ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಇಲ್ಲಿ 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ 2 ಚೈನ್ನ ಏನು ಹಾಕ್ಕೊಂಡಿರ್ತೀವಲ್ಲ ಅದನ್ನು ಒಂದು ಕಂಬ ಅಂತ ಕೌಂಟ್ ಮಾಡಿಕೊಂಡ್ರೆ ನಿಮಗೆ 4 ಕಂಬದ ಥರನೇ ಕಾಣಿಸುತ್ತೆ. ನೋಡಿ, ಈ ರೀತಿಯಾಗಿ ನೀವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಇವಾಗ 1 2 3 4 5 6 ನೋಡಿ, ನಾನಿಲ್ಲಿ 6 ಚೈನ್ನ ಹಾಕಿಬಿಟ್ಟು ಡಿಸೈನ್ನ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಇಲ್ಲಿ ಕಂಬದ ಮೇಲ್ಗಡೆ ಉಲ್ಟಾ ಸೀರೆ ಮಾಡಿಕೊಂಡ್ರೆ 4ನೇ ಕಂಬ ಏನು ಕಾಣಿಸುತ್ತೋ ಅಂದರೆ 3 ಚೈನ್ನ ಹಾಕಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ವಲ್ಲ ಆ ಕಂಬದ ಮೇಲೆ 6 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ 2 ಚೈನ್ನ ಹಾಕಿ ನೋಡಿ, ಇಲ್ಲಿ ಮೊದಲನೇ ಕಂಬದ ಮೇಲೆ 3 ಚೈನ್, ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಕಂಬ ಕಾಣ್ತಿದೆಯಲ್ಲ ಆ ಕಂಬದ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ಡಿಸೈನ್ನ ಸೀದಾ ತಿರುಗಿಸ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರನ ತಗೊಂಡು ನಾನಿಲ್ಲಿ 6 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀಡಲ್ ಮೇಲೆ ಒಂದ್ಸಲ ದಾರನ ತಗೊಳ್ಳಿ, ದಾರನ ತಗೊಂಡು 6 ಚೈನ್ನ ಗ್ಯಾಪಿಗೆ 4 ಕಂಬನ ಮಾಡ್ಕೋಬೇಕು. ನೋಡಿ, ಇಲ್ಲಿ 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಸೇಮ್ ಅದೇ 6 ಚೈನ್ನ ಗ್ಯಾಪಿಗೆ ನಾನಿವಾಗ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬೇಸ್ ಲೈನ್ ಹಾಗೆ ಉಲ್ಟಾ ಸೀರೆಗೆ ಚೈನ್ ಸ್ಟಿಚ್ನ ಮಾಡ್ಕೊಂಡಿದ್ನಲ್ಲ ಇದನ್ನು 2 ಕಂಬದ ಥರ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಬೇಸ್ ಲೈನು ನೋಡಿ ಈ ರೀತಿಯಾಗಿ ಕಂಬಗಳು ಬರುತ್ತೆ. ಹಾಗಾಗಿ ನಾನಿಲ್ಲಿ 2 ಎಕ್ಸ್ಟ್ರಾ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 2 ಚೈನ್ ಆದಮೇಲೆ 6 ಕಂಬನ ಮಾಡ್ಕೋಬೇಕು. 6 ಕಂಬ ಮಾಡಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ನೋಡ್ಕೊಳ್ಳಿ, ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, 1 ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಲೆಂತಲ್ಲಿ ಮಾಡ್ಕೊಳ್ಳಿ, ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾನು 7
ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಆರ್ಚ್ ಆದಮೇಲೆ ಏನು ಕಂಬಗಳನ್ನ ಹಾಕ್ಕೊಳ್ತೀರೋ 7 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ 7 ಕಂಬ ಆಗಿದೆ. 7 ಕಂಬ ಆದಮೇಲೆ ಮತ್ತೆ 3 ಚೈನ್ನ ಹಾಕಿ ನೀಡಲ್ ಮೇಲೆ ದಾರನ ತಗೊಂಡು ಈ ರೀತಿಯಾಗಿ ನೋಡ್ಕೊಳ್ಳಿ, ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಇವಾಗ ನಾನು 4 ಕಂಬನ ಮಾಡ್ಕೊಳ್ತೀನಿ. ಆರ್ಚ್ ಆದಮೇಲೆ ಮಾತ್ರ ನೀವು 7 ಕಂಬನ ಮಾಡ್ಕೋಬೇಕು. ನೋಡಿ ಇಲ್ಲಿ 4 ಕಂಬ ಆಗಿದೆ. ಸ್ಟಾರ್ಟಿಂಗಲ್ಲಿ 3 ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಿ 4 ಕಂಬನ ಮಾಡಿಕೊಂಡು 4 ಕಂಬದ ಮೇಲೆ 6 ಚೈನ್ನ ಹಾಕಿ ಈ ರೀತಿಯಾಗಿ ಆರ್ಚ್ನ ಮಾಡ್ಕೋಬೇಕು. ಆರ್ಚ್ ಕಂಪ್ಲೀಟ್ ಆದಮೇಲೆ 7 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಇವಾಗ 3 ಚೈನ್ನ ಹಾಕಿಬಿಟ್ಟು ಮತ್ತೆ 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 6 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು 5 ಅಥವಾ 6 ಚೈನ್ನ ಹಾಕ್ಕೊಳ್ಳಿ. ನೋಡಿ 6 ಚೈನ್ನ ಹಾಕಿಬಿಟ್ಟು ಸೀರೆನ ಟರ್ನ್ ಮಾಡಿಕೊಂಡು ಇಲ್ಲಿ 4ನೇ ಕಂಬದ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ 2 ಚೈನ್ನ ಹಾಕಿ ಇಲ್ಲಿ ಮೊದಲನೇ ಕಂಬದ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಡಿಸೈನ್ನ ಸೀದಾ ತಿರುಗಿಸ್ಕೊಂಡು ನೀಡಲ್ ಮೇಲೆ ದಾರನ ತಗೊಳ್ಳಿ. ದಾರನ ತಗೊಂಡು 6 ಚೈನ್ನ ಗ್ಯಾಪಿಗೆ ಮೊದಲಿಗೆ 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ 4 ಡಬಲ್ ಕ್ರೋಶೆ ಕಂಬ ಆಗಿದೆ. 4 ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ 6 ಚೈನ್ನ ಗ್ಯಾಪಿಗೆ 6 ಕಂಬನ ಮಾಡ್ಕೋಬೇಕು. ನೋಡಿ ಕೌಂಟಿಂಗ್ಸು ಹೇಳ್ತಾ ಇದ್ದೀನಿ, ಅದೇ ಕೌಂಟಿಂಗ್ಸ್ ರೀತಿಯಲ್ಲಿ ನೀವು ಆರ್ಸ್ನ ಮಾಡ್ಕೊಳ್ಳಿ. 2 ಚೈನ್ ಆದಮೇಲೆ 6 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 6 ಕಂಬ ಆಗಿದೆ. 6 ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ, ಅಲ್ಲಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಇವಾಗ ಆರ್ಚ್ ಆದಮೇಲೆ ನೋಡಿ, ಆರ್ಚ್ ಆದಮೇಲೆ 7 ಕಂಬನ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಆರ್ಚ್ ಆದಮೇಲೆ 7 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ 7 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ 7 ಡಬಲ್ ಕ್ರೋಶೆ ಕಂಬ ಆಗಿದೆ. 7 ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ನಾನು 3 ಚೈನ್ನ ಹಾಕಿ 4 ಕಂಬನ ಮಾಡಿಕೊಂಡು ಆ 4 ಕಂಬದ ಮೇಲೆ 6 ಚೈನ್ನ ಹಾಕಿ ಇದೇ ರೀತಿಯಾಗಿ ನಾನು ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು ಡಬಲ್ ಕ್ರೋಶೆ ಕಂಬಗಳು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಒಂದೇ ಲೆಂತಲ್ಲಿ ಬಂದಿದೆ. ನೀವು ಅಷ್ಟೇ ಒಂದೇ ಲೆಂತಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಈ ರೀತಿಯಾಗಿ ಫೋಲ್ಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ನ ಮಾಡಿ ಆದಮೇಲೆ ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಾನಿವಾಗ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ನನಗೆ 7 ಕಂಬನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸೀರೆ ಗ್ಯಾಪ್ ಬಂದಿತ್ತು ಅಂದರೆ ಪಲ್ಲುಲ್ಲಿ ಸ್ವಲ್ಪ ಗ್ಯಾಪ್ ಬಂದಿರೋದ್ರಿಂದ ನಾನು ಎಕ್ಸ್ಟ್ರಾ ಕಂಬಗಳನ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನು ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ರೀತಿಯಾಗಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಮಾಡೋದಕ್ಕೆ ಪಲ್ಲು ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ ಇಲ್ಲಿ 2 ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಆ 2 ಚೈನ್ನ ಮೇಲೆ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 2 ನಾಟ್ನ ಹಾಕಿ ಆದಮೇಲೆ ಮತ್ತೆ ಸೇಮ್ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದ್ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿಕೊಂಡು ನಾನಿಲ್ಲಿ ಹ್ಯಾಂಗಿಂಗ್ ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ ನಾನಿಲ್ಲಿ ಈ ರೀತಿಯಾಗಿರೋ ಹ್ಯಾಂಗಿಂಗ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸೀರೆಗೆ ಗೋಲ್ಡ್ ಕಲರ್ ಹ್ಯಾಂಗಿಂಗ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸೀರೆಯ ಕಲರ್ ಕಾಂಬಿನೇಷನಲ್ಲೂ ಕೂಡ ಹ್ಯಾಂಗಿಂಗ್ ಬೀಡನ್ನ ಸೇರಿಸ್ಕೋಬೋದು. ನೋಡಿ ಈ ರೀತಿಯಾಗಿ ಹ್ಯಾಂಗಿಂಗ್ ಬೀಡಿಗೆ ನೀಡಲ್ನ ಹಾಕ್ಕೊಳ್ಳಿ.
ನೋಡಿ ಈ ರೀತಿಯಾಗಿ ದಾರಕ್ಕೆ ಸೇರಿಸ್ಕೊಂಡು ಇಲ್ಲಿ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ಪಕ್ಕದಲ್ಲಿರೋ ಕಂಬದ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿಕೊಂಡ್ರೆ ನಿಮಗೆ ಹ್ಯಾಂಗಿಂಗ್ ಬೀಡ್ ಅನ್ನೋದು ಈ ರೀತಿಯಾಗಿ ಬರುತ್ತೆ. ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಇಲ್ಲಿ ಉಲ್ಟಾ ಸೀರೆಗೆ ಅಂದರೆ ಸೀರೆನ ಟರ್ನ್ ಮಾಡಿಕೊಂಡು 2 ಚೈನ್ನ ಹಾಕಿ ಲಾಕ್ನ ಮಾಡಿರ್ತೀವಲ್ಲ, ಆ ಲಾಕಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಇರುತ್ತಲ್ಲ, ಆ 3 ಲೂಪಿಂದ ಈ ರೀತಿಯಾಗಿ ನೀಡಲ್ನ ಆಚೆ ತೆಕ್ಕೊಂಡ್ರೆ ನಿಮಗೆ ಹಾಫ್ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ನೋಡಿ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಿ ನಾನು ಪೀಕೋಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪೀಕೋಟ್ನ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಸೇಮ್ ಹಾಫ್ ಡಬಲ್ ಕ್ರೋಶೆ ಕಂಬಕ್ಕೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಇರುತ್ತಲ್ಲ, ಆ 3 ಲೂಪಿಂದ ದಾರನ ಎಳ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 2 ಸಲ ಪೀಕೋಟ್ನ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ನ ಹಾಕಿ ಒಂದು ಸಲ ಪೀಕೋಟ್ನ ಮಾಡ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಹಾಫ್ ಡಬಲ್ ಕ್ರೋಶೆ ಕಂಬಕ್ಕೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಇವಾಗ ನೀಡಲ್ ಮೇಲೆ ದಾರನ ತಗೊಳ್ಳಿ, ದಾರನ ತಗೊಂಡು ಮೊದಲನೇ ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಹಾಫ್ ಡಬಲ್ ಕ್ರೋಶೆ ಕಂಬ. ನೋಡಿ ಈ ಹಾಫ್ ಡಬಲ್ ಕ್ರೋಶೆ ಕಂಬಕ್ಕೆ ನಾನು ಪೀಕೋಟ್ನ ಮಾಡ್ಕೊಳ್ತಾ ಇಲ್ಲ, ಒಂದು ಕಂಬಕ್ಕೆ ಪೀಕೋಟ್, ಒಂದು ಕಂಬನ ಹಾಗೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಕಂಬಕ್ಕೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ಕಂಬ ಆದಮೇಲೆ ಇವಾಗ ನಾನು ಈ ಕಂಬಕ್ಕೆ 3 ಚೈನ್ನ ಹಾಕಿ ಪೀಕೋಟ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೀಡಲ್ ಮೇಲೆ ದಾರನ ತಗೊಂಡು ಒಂದು ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಕಂಬಕ್ಕೆ ಏನು ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನೋ ಅದನ್ನು ಪೀಕೋಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕಂಬಕ್ಕೆ ಪೀಕೋಟ್ನ ಮಾಡ್ಕೊಂಡಿಲ್ಲ, ಒಂದು ಕಂಬಕ್ಕೆ ಪೀಕೋಟ್, ಒಂದು ಕಂಬನ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪ್ರತಿಯೊಂದು ಕಂಬಕ್ಕೂ ಪೀಕೋಟ್ ಮಾಡ್ಕೊಳ್ತೀನಿ ಅಂದರೆ ಡಿಸೈನು ಚೆನ್ನಾಗಿ ಬರಲ್ಲ, ಹಾಗಾಗಿ ಒಂದು ಕಂಬಕ್ಕೆ ಪೀಕೋಟ್, ಒಂದು ಕಂಬ ಹಾಗೆಯೇ ಮಾಡ್ಕೊಳ್ಳಿ. ನೋಡಿ ಇವಾಗ ಮತ್ತೆ ನಾನು ಒಂದು ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ನೆಕ್ಸ್ಟ್ ಕಂಬಕ್ಕೆ ಮತ್ತೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಈ ಹಾಫ್ ಡಬಲ್ ಕ್ರೋಶೆ ಕಂಬಕ್ಕೆ ಪೀಕೋಟ್ನ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ. 3 ಪೀಕೋಟ್ ಕಂಬ, 3 ಪೀಕೋಟ್ ಕಂಬದ ಮಧ್ಯೆ 2 ಹಾಫ್ ಡಬಲ್ ಕ್ರೋಶೆ ಕಂಬ ಬರುತ್ತೆ. ಇವಾಗ ನೀಡಲ್ ಮೇಲೆ ದಾರನ ತಗೊಂಡು 2 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನಾನಿವಾಗ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಡಬಲ್ ಕ್ರೋಶೆ ಕಂಬದ ಮೇಲೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 2 ಚೈನ್ನ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ, ದಾರನ ತಗೊಂಡು 2 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ 3 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 3 ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕಿಬಿಟ್ಟು ದಾರನ ಮೇಲ್ ಮಾಡಿಕೊಂಡು ಒಂದು 3 mm ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ ನಾನಿಲ್ಲಿ ಒಂದು 3 mm ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆರ್ಸ್ನ ಮಿಡಲಲ್ಲಿ ಒಂದು ಬೀಡ್ ಬರೋ ಥರ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಬೀಡನ್ನ ಹಾಕಿ ಆದಮೇಲೆ ಸ್ಮಾಲ್ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಈ ರೀತಿಯಾಗಿ ನೋಡ್ಕೊಳ್ಳಿ, ಈ ರೀತಿಯಾಗಿ ಚೈನ್ ಗ್ಯಾಪ್ ಕಾಣಿಸುತ್ತಲ್ಲ, 3ನೇ ಕಂಬದ ಮೇಲ್ಗಡೆಯಿಂದ ನೋಡಿ ಈ ಚೈನ್ ಗ್ಯಾಪಿಂದ ಈ ರೀತಿಯಾಗಿ ಕಂಬದೊಳಗಡೆ ನೀಡಲ್ನ ಹಾಕಿ ದಾರನ ತಂದು ನೋಡಿ ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಬೀಡ್ ಅನ್ನೋದು ಲಾಕ್ ಆಗುತ್ತೆ. ಬೀಡನ್ನ ಲಾಕ್ ಮಾಡಿ ಆದಮೇಲೆ ಮತ್ತೆ 2 ಚೈನ್ನ ಗ್ಯಾಪಿಗೆ ಮತ್ತೆ 3 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 2 ಚೈನ್ನ ಗ್ಯಾಪಿಗೆ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನಿಮಗೆ ಮಿಡಲಲ್ಲಿ ಒಂದು ಸ್ಮಾಲ್ ಬೀಡ್ ಬರುತ್ತೆ, ಕಾಣಿಸ್ತಾ ಇದೆಯಲ್ಲ, ತುಂಬಾ ನೀಟಾಗಿ ಬರುತ್ತೆ. ಹಾಗೆ ಹ್ಯಾಂಗಿಂಗ್ ಬೀಡ್ನು ಸಹ ನೀವು ನೋಡ್ತಾ ಇರ್ಬೋದು. ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಮೊದಲನೇ ಕಂಬದಿಂದ ನಾನು ಹಾಫ್ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಿ ಲಾಕ್ನ ಮಾಡಿಕೊಂಡು ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಕಂಬಕ್ಕೆ ಹಾಫ್ ಡಬಲ್ ಕ್ರೋಶೆ ಕಂಬ,
ಮತ್ತು ನೆಕ್ಸ್ಟ್ ಕಂಬಕ್ಕೆ ಮತ್ತೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಈ ಹಾಫ್ ಡಬಲ್ ಕ್ರೋಶೆ ಕಂಬಕ್ಕೆ 3 ಚೈನ್ನ ಹಾಕಿ ಪೀಕಾಟ್ನ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನೋ ಇದೇ ರೀತಿಯಾಗಿ ನೀವು ಕೂಡ 2ನೇ ಸ್ಟೆಪ್ನ ಮಾಡ್ಕೋಬೇಕು ನೋಡಿ. ಇವಾಗ ಮತ್ತೆ ಕೊನೆಯಲ್ಲೂ ಪೀಕಾಟ್ ಕಂಬ ಬಂದಿದೆ. ಹಾಗೆ ಇಲ್ಲಿ 6ನೇ ಕಂಬನ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಬೇಸ್ ಲೈನ್ನ ನಾವು ಸ್ಕಿಪ್ ಮಾಡಿದ್ದೀವಲ್ಲ, ಅದೇ ರೀತಿಯಾಗಿ ಒಂದು ಕಂಬನ ಸ್ಕಿಪ್ ಮಾಡ್ಕೋಬೇಕು. ಕಂಬನ ಸ್ಕಿಪ್ ಮಾಡಿ ಆದಮೇಲೆ ನೋಡ್ಕೊಳ್ಳಿ ಆರ್ಸ್ನ ಯಾವ ರೀತಿ ಲಾಕ್ ಮಾಡ್ತೀನಿ ಅಂತೇಳ್ಬಿಟ್ಟು 1 2 3 ಕಂಬನ ಬಿಟ್ಟು 3ನೇ ಕಂಬದ ಪಕ್ಕದಲ್ಲಿರೋ ಗ್ಯಾಪಿಗೆ ನೋಡಿ, ಈ ರೀತಿಯಾಗಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಗೆ ಲಾಕ್ನ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಲಾಕ್ನ ಮಾಡಿಕೊಂಡು ದಾರನ ಮೇಲೆ ಮಾಡಿಕೊಂಡು ಒಂದು ಹ್ಯಾಂಗಿಂಗ್ ಬೀಡನ್ನ ನಾನಿಲ್ಲಿ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಹ್ಯಾಂಗಿಂಗ್ ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ ಪಕ್ಕದಲ್ಲಿರೋ ಕಂಬಕ್ಕೆ ನೋಡಿ, ನಾನಿಲ್ಲಿ 4ನೇ ಕಂಬದ ಪಕ್ಕದಲ್ಲಿ ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ನೀವು ಆರ್ಸ್ನ ಕೂಡ ನೋಡ್ತಾ ಇರ್ಬೋದು. ಹಾಗೆ 2 ಸೈಡು ಕೂಡ ನೋಡಿ ಒಂದೇ ರೀತಿಯಾಗಿ ಬರುತ್ತೆ, ಈ ಸೈಡು ಒಂದೇ ರೀತಿಯಾಗಿ ಬರುತ್ತೆ. ಹಾಗೆ ಇಲ್ಲಿ ಆರ್ಸ್ನ ಮಿಡಲಲ್ಲಿ ಒಂದು ಬೀಡ್ ಬರುತ್ತೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಹ್ಯಾಂಗಿಂಗ್ ಬೀಡನ್ನ ಸೇರಿಸ್ಕೊಳ್ಳೋದು ನೋಡಿ. ನಾನಿಲ್ಲಿ ಸೀರೆ ಮೇಲಿಟ್ಟು ಸಹ ತೋರಿಸ್ತಾ ಇದ್ದೀನಿ. ಸೀರೆಯ ಕಲರ್ ಕಾಂಬಿನೇಷನ್ನಲ್ಲಿ ಡಿಸೈನ್ನ ಮಾಡ್ಕೊಳ್ಳಿ. ಗೋಲ್ಡ್ ಬೀಡು ಬೇಕು ಅಂದರೆ ಗೋಲ್ಡ್ ಬೀಡನ್ನೇ ಸೇರಿಸ್ಕೊಳ್ಳಿ, ಅಥವಾ ನೀವು ಸೀರೆಯ ಕಲರ್ ಕಾಂಬಿನೇಷನ್ನಲ್ಲೂ ಸಹ ಬೀಡ್ಗಳನ್ನ ಸೇರಿಸ್ಕೋಬೋದು ನೋಡಿ. ಇವಾಗ ನಾನಿಲ್ಲಿ ಮೊದಲಿಗೆ ಲಾಕಿಗೆ ಒಂದು ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀವು ಲಾಕಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ಳೋದು ನೋಡಿ. ಮೊದಲನೇ ಹಾಫ್ ಡಬಲ್ ಕ್ರೋಶೆಯ ಕಂಬಕ್ಕೆ ಪೀಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಪೀಕಾಟ್ ಆದಮೇಲೆ ಸೇಮ್ ಹಾಫ್ ಡಬಲ್ ಕ್ರೋಶೆಯ ಕಂಬಕ್ಕೆ ಒಂದು ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮೊದಲನೇ ಆರ್ಚಿಗೆ ಯಾವ ರೀತಿಯಾಗಿ ನಾನು ಡಿಸೈನ್ನ ಮಾಡಿಕೊಂಡು ಅದೇ ರೀತಿಯಾಗಿ ಈ ಆರ್ಚಿಗೂ ಕೂಡ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಇದೆ ಡಿಸೈನು, ಕುಚ್ಚುಗಳಿರೋದಿಲ್ಲ. ಕುಚ್ಚಿನ ಬದಲು ಈ ರೀತಿಯಾಗಿ ಹ್ಯಾಂಗಿಂಗ್ ಬೀಡನ್ನ ನಾನು ಸೇರಿಸ್ಕೊಂಡು ಇವತ್ತಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಈ ಡಿಸೈನಲ್ಲಿ ಜಾಸ್ತಿ ಬೀಡ್ಗಳು ಸಹ ಯೂಸ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನಿಮಗೆ ಬೀಡ್ ಯಾರಿಗೆ ಇಷ್ಟ ಆಗಲ್ವೋ ಅವರು ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಡಬಲ್ ಕ್ರೋಶೆ ಕಂಬದ ಮೇಲೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಪೀಕಾಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೀಡಲ್ ಮೇಲೆ ದಾರನ ತಗೊಂಡು 2 ಚೈನ್ನ ಗ್ಯಾಪಿಗೆ ನಾನು ಮೊದಲಿಗೆ 3 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 3 ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕಿ ದಾರನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೀಡ್ ಬೇಡ ಅಂದರೆ 3 ಚೈನ್ನ ಹಾಕಿ ಸೇಮ್ ನಾನು ಯಾವ ರೀತಿಯಾಗಿ ಕಂಬದ ಮೇಲ್ಭಾಗದಿಂದ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ನ ಮಾಡ್ಕೊಳ್ತಾ ಇದ್ದೀನೋ ಸೇಮ್ ಅದೇ ರೀತಿಯಾಗಿ ನೀವು ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು 3 ಚೈನ್ನ ಹಾಕಿ ಲಾಕ್ನ ಮಾಡಿಕೊಂಡ್ರೆ ನಿಮಗೆ ಪೀಕಾಟ್ ಥರನೇ ಕಾಣಿಸುತ್ತೆ. ಇವಾಗ ಮತ್ತೆ ನಾನು 2 ಚೈನ್ನ ಗ್ಯಾಪಿಗೆ 3 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 3 ಡಬಲ್ ಕ್ರೋಶೆ ಕಂಬ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಮೊದಲನೇ ಕಂಬಕ್ಕೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಪೀಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು. ಬಿಗಿನರ್ಸು ಅಷ್ಟೇ ತುಂಬಾ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬೋದು. ಹಾಗೆ ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ ಈ ಡಿಸೈನು. ನಾನಿಲ್ಲಿ ಹ್ಯಾಂಗಿಂಗ್ ಬೀಡನ್ನ ಏನು ಸೇರಿಸ್ಕೊಳ್ತಾ ಇದ್ದೀನೋ ಹ್ಯಾಂಗಿಂಗ್ ಬೀಡನ್ನು ಸಹ ನೀವು ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ 2 ಆರ್ಸ್ನ ಮಧ್ಯೆ ಒಂದು ಹ್ಯಾಂಗಿಂಗ್ ಬೀಡ್ ಬರೋ ಥರ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಹ್ಯಾಂಗಿಂಗ್ ಬೀಡನ್ನ ಕೂಡ ಸ್ಕಿಪ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋಬೋದು ನೋಡಿ. ನಾನಿಲ್ಲಿ ಮತ್ತೆ ಆರ್ಸ್ನ ಮೊದಲನೇ ಆರ್ಸ್ನ ಮಾಡ್ಕೊಂಡಲ್ಲ, ಸೇಮ್ ಅದೇ ರೀತಿಯಾಗಿ ಆರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಆರ್ಚ್ ಕಂಪ್ಲೀಟ್ ಆಗಿದೆ. ಆರ್ಚ್ ಕಂಪ್ಲೀಟ್ ಆದಮೇಲೆ 6ನೇ ಕಂಬನ ಸ್ಕಿಪ್ ಮಾಡಿಬಿಟ್ಟು ನೀವು ನೋಡಿ, ಇದು 1ನೇ ಕಂಬದ ಪಕ್ಕ 2, 3ನೇ ಕಂಬದ ಪಕ್ಕದಲ್ಲಿ ನೋಡಿ ಈ ರೀತಿಯಾಗಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಗೆ ಆರ್ಸ್ನ ಲಾಕ್ ಮಾಡ್ಕೋಬೇಕು.
ಲಾಕ್ನ ಮಾಡಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಹ್ಯಾಂಗಿಂಗ್ ಬೀಡನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಹ್ಯಾಂಗಿಂಗ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ನೆಕ್ಸ್ಟ್ ಕಂಬದ ಪಕ್ಕದಲ್ಲೇ ಅಂದರೆ ಆ 4ನೇ ಕಂಬದ ಪಕ್ಕದಲ್ಲೇ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ನಾನು ಇದೇ ರೀತಿಯಾಗಿ ಫುಲ್ ಸೀರೆಗೆ ಆರ್ಚ್ಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬರುತ್ತೆ 2ನೇ ಸ್ಟೆಪ್ಪಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ ಆರ್ಚ್ಗಳು ಅಷ್ಟೇ. ಮೊದಲನೇ ಸ್ಟೆಪ್ಪಲ್ಲಿ ಈ ರೀತಿಯಾಗಿ ಫೋಲ್ಡ್ ಆಗಿರುತ್ತಲ್ಲ, ಆ ರೀತಿಯಾಗಿ ಫೋಲ್ಡ್ ಆಗಲ್ಲ. 2ನೇ ಸ್ಟೆಪ್ ಮಾಡಿ ಆದಮೇಲೆ ನಿಮಗೆ ಆರ್ಚ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್. ನೀವೂ ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ 2ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ 2ನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಹಾಗೆ ಕೊನೆಯಲ್ಲಿರೋ ಎಕ್ಸ್ಟ್ರಾ ದಾರಗಳನ್ನ ಏನು ಕಟ್ ಮಾಡಿರ್ತೀವಲ್ಲ, ಆ ದಾರನ ಡಿಸೈನ್ನ ಹಿಂಭಾಗದಲ್ಲಿ ಗ್ಲೂನ ಹಾಕಿಬಿಟ್ಟು ಅಂಟಿಸ್ಕೊಳ್ಳಿ. ಬನ್ನಿ, ಇವಾಗ ನಾನು 2ನೇ ಸ್ಟೆಪ್ನ ಕಂಪ್ಲೀಟ್ ಆದಮೇಲೆ ಡಿಸೈನ್ ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ ತೋರಿಸ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಹಾಗೆ ನೀವಿಲ್ಲಿ ಆರ್ಚ್ಗಳನ್ನು ಕೂಡ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್. ವಿತೌಟ್ ಕುಚ್ಚು ಡಿಸೈನ್ ಇದು. ಕುಚ್ಚು ಯಾರಿಗೆ ಇಷ್ಟ ಆಗಲ್ವೋ ಅವರು ಈ ರೀತಿಯಾಗಿರೋ ವಿತೌಟ್ ಕುಚ್ಚು ಡಿಸೈನ್ನ ಟ್ರೈ ಮಾಡಿ. ಹಾಗೆ ಈ ಡಿಸೈನಲ್ಲಿ ಬೀಡ್ಗಳು ಜಾಸ್ತಿ ಇಲ್ಲ. ಬೀಡ್ಗಳನ್ನ ನಾನು ಸ್ವಲ್ಪ ಬಳಸಿರೋದ್ರಿಂದ ಬೀಡ್ ಯಾರಿಗೆ ಇಷ್ಟ ಆಗಲ್ವೋ ಅವರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗೆ ಈ ಡಿಸೈನ್ನ ಮಾಡಿಕೊಂಡಿದ್ದೆ. ಈ ಸೀರೆಯ ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ಡಿಸೈನು ಕೂಡ ತುಂಬಾ ನೀಟಾಗಿ ಬಂದಿದೆ. ನೀವೂ ಕೂಡ ಕ್ರೇಪ್ ಸೀರೆ ಅಥವಾ ಸಿಲ್ಕ್ ಸೀರೆಗಳಿಗೆ ಈ ರೀತಿಯಾಗಿರೋ ವಿತೌಟ್ ಕುಚ್ಚು ಡಿಸೈನ್ನ ಟ್ರೈ ಮಾಡಿ. 2ನೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಈ ಡಿಸೈನ್ನ ಬಿಗಿನರ್ಸು ಕೂಡ ಈಸಿಯಾಗಿ ಮಾಡ್ಕೋಬೋದು. ಕೌಂಟಿಂಗ್ಸ್ ನೋಡ್ಕೊಳ್ಳಿ. ಕೌಂಟಿಂಗ್ಸ್ ನೋಡಿಕೊಂಡು ನೀವು ಈ ಡಿಸೈನ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುವಂಥ ವಿತೌಟ್ ಕುಚ್ಚು ಡಿಸೈನು. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 1100 ಚಾರ್ಜ್ ಮಾಡಿದ್ದೆ. ಯಾಕಂದರೆ ಈ ಡಿಸೈನಲ್ಲಿ ಥ್ರೆಡ್ ವರ್ಕ್ ಜಾಸ್ತಿ ಇದೆ, ಹಾಗೆ ಪೀಕಾಟ್ನು ಕೂಡ ಹಾಕ್ಕೊಂಡಿರೋದ್ರಿಂದ ನಾನು 1100 ಚಾರ್ಜ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ವಿತೌಟ್ ಕುಚ್ಚು ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಶೇರ್ ಮಾಡಿ. Thank you friends. Thank you for watching.